ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಮಲ್ಲೇಶ್. ಸೊ ಮೇಲ್ಗಡೆ ನಂಬರ್ ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಮಲ್ಲೇಶ್ ಅಂತ ಹೇಳ್ಬಿಟ್ಟು ನನ್ನ ಪಾರ್ಟ್ನರು. ನೋಡಿ ಹೆಂಗಿದೆ ವಿಲೇಜ್ ಅಟ್ಯಾಚಡ್ ಜಮೀನು, ತುಂಬ ಚೆನ್ನಾಗಿದೆ. ವಿಲೇಜ್ ಅಟ್ಯಾಚ್ಡ್ ಸೈಟ್ ಮಾಡಿದ್ರು, ಸೈಟಿಗೆ ಆಲ್ರೆಡಿ ಅಕ್ಕಪಕ್ಕ ಮನೆ ಇದೆ. ನೋಡಿ ವಿಲೇಜ್ ಅಟ್ಯಾಚ್ಡ್ ಜಮೀನು ನೋಡಿ, ಇದೇ ವಿಲೇಜು, ಇದೇ ಜಮೀನು. ತುಂಬ ಒಂದು TC ಇದೆ, ತುಂಬ ಚೆನ್ನಾಗಿದೆ ಜಮೀನು. ನೀವೇ ನೋಡ್ತಿದ್ದೀರಲ್ಲ ನೋಡಿ, ರೋಡ್ ಅಂದರೆ ವಿಲೇಜ್ ಇದು ಬಂದು ರೋಡ್ ಆಗುತ್ತೆ, ತಾರ್ ರೋಡ್ ಆಗುತ್ತೆ. ಯಾಕೆ ಅಂದರೆ ವಿಲೇಜ್ ಅಕ್ಕಪಕ್ಕ ಅಲ್ವಾ, ಮತ್ತು ಪಕ್ಕದಲ್ಲೂ ಸೈಟ್ ಆಗುತ್ತೆ. ಆಲ್ರೆಡಿ ಸೈಟಿಗೆ ಮಾರ್ಕೊಂಡಿದ್ದಾರೆ ಅವರು, ಒಂದು 5 ಗುಂಟೆ ಸೈಟಿಗೆ ಮಾರಿದ್ದಾರೆ. ಅದನ್ನು ವಿಡಿಯೋ ತೋರಿಸ್ತೀನಿ ನಿಮಗೆ. ಎಲ್ಲಿ ಬರುತ್ತೆ ಏನು ಎಲ್ಲ ಡೀಟೇಲ್ಸೇ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾವ ತಾಲೂಕು, ಯಾವ ಡಿಸ್ಟಿಕ್ಕು, ಯಾವ ಏರಿಯಾ ಅಂತಲೇ ಕೇಳಬೇಡಿ. ಯಾಕೆ ಅಂದರೆ ಫುಲ್ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಕಾಲ್ ಮಾಡಿಬಿಟ್ಟು ಯಾವ ಊರು ಸರ್, ಯಾವ ಡಿಸ್ಟಿಕ್ ಸರ್, ಯಾವ ತಾಲೂಕು ಸರ್, ಯಾವ ಹೋಬ್ಳಿ ಸರ್, ಯಾವ ಊರು ಸರ್ ಅಂತ ಕೇಳಬೇಡಿ, ಓಕೆನಾ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಫುಲ್ ಅರ್ಥ ಆಗುತ್ತೆ. ಯಾಕೆಂದರೆ ಮಧ್ಯೆ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೇನೂ ಅರ್ಥ ಆಗಲ್ಲ. ಹಾಗಾಗಿ ನಮಗೂ ಟೈಮ್ ವೇಸ್ಟು, ಪಾಪ ನಿಮಗೂ ಟೈಮ್ ವೇಸ್ಟು. ಅಲ್ಲ, ಆ ಡಿಸ್ಟಿಕ್ಕಾ, ಆ ತಾಲೂಕಾ ಅಂತ ಅಂತೀರ. ಅದಕ್ಕೋಸ್ಕರ ಪಾಪ ನಿಮಗೂ ಟೈಮ್ ವೇಸ್ಟ್ ಆಗೋದು ಬೇಡ, ನನ್ನ ಡಯಲ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನನಗೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಫೋನ್ ಪಿಕ್ ಮಾಡಿ ಸರ್ ಇಲ್ಲಿ ಅಂತ ಹೇಳೋದು ಬೇಡ, ಓಕೆನಾ. ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಟ್ಲೀಸ್ಟ್ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಕಾಮೆಂಟ್ ಹಾಕಿ. ಅಟ್ಲೀಸ್ಟ್ ನಿಮಗೆ ಯೂಸ್ ಆಗೋಲ್ಲ ಅಂದರೆ ಬೇರೆಯವ್ರಿಗಾದ್ರು ಯೂಸ್ ಆಗಲಿ ಲ್ಯಾಂಡು ಅಲ್ವಾ. ಅಟ್ಲೀಸ್ಟ್ ನಿಮ್ಗೆ ಯೂಸ್ ಆಗಲ್ಲ ಅಂದ್ರೂ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಅಥವಾ ನಿಮ್ಮ ಫಾಲೋವರ್ಸು ಯಾರು ಇರ್ತಾರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಯಾರು ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ, ಅವ್ರಿಗಾದ್ರೂ ಹೆಲ್ಪ್ ಆಗುತ್ತಲ್ವಾ. ದಯವಿಟ್ಟು ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್. ಬನ್ನಿ ಇದು ಲ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಇದೇ ಗುಂಡ್ಲುಪೇಟೆ ಮೈನ್ ರೋಡ್, ಊಟಿ ಟು ಗುಂಡ್ಲುಪೇಟೆ ಮೈನ್ ರೋಡ್ ಕರ್ಕೊ ಹೋಗ್ತೀನಿ ಬನ್ನಿ. ಇದೇ ಲ್ಯಾಂಡ್ಗೆ ಲೈವ್ ಅಂದರೆ ಲೈವ್ ಇದು ಕರ್ಕೊ ಹೋಗ್ತೀನಿ ಬನ್ನಿ, ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಅಂದ್ಕೊತೀನಿ. ನೋಡಿ ಇದೇ ವಿಲೇಜು, ನೋಡಿ ವಿಲೇಜ್ ಇದು 3 ರೋಡ್ ಬರುತ್ತೆ ಇದಕ್ಕೆ. ನೋಡಿ ಇದೊಂದು ರೋಡ್ ಬರುತ್ತೆ. ವಿಲೇಜ್ ಅಟ್ಯಾಚ್ಡೆ, ನೀವು ಸೈಟ್ ಮಾಡಿದ್ರೂ ಮಾರ್ಬೋದು, ಇಲ್ಲಾಂದರೆ ಅಗ್ರಿಕಲ್ಚರ್ ಮಾಡ್ಕೋಬೋದು. ಇದೇ ಲ್ಯಾಂಡು, ಇದೇ ವಿಲೇಜು. ನೋಡಿ ಇದೇ ಲ್ಯಾಂಡು, ಅಕ್ಕಪಕ್ಕ ತೋಟ, ಬೋರ್ವೆಲ್ಲು, ಅಕ್ಕಪಕ್ಕ ಎಲ್ಲರೂ ಬ್ಯಾಂಗ್ಳೂರು, ಮೈಸೂರವ್ರು ತಗೊಂಡು ಫಾರ್ಮ್ ಹೌಸ್ ಮಾಡೋಕೆ ರೆಡಿ ಮಾಡ್ಕೊಂಡವ್ರೆ, ಓಕೆನಾ. ಫುಲ್ಲು ತುಂಬ ಚೆನ್ನಾಗಿದೆ ಲ್ಯಾಂಡು, ರೆಡ್ ಸಾಯಿಲ್ಲು. ಅಂದರೆ ಇನ್ನು ಬೋರ್ ಹಾಕ್ಸಿಲ್ಲ ಅಷ್ಟೇ. 2 ಎಕರೆ ಮಾತ್ರ ಪ್ರಾಪರ್ಟಿದು, 2 ಎಕರ್ ಪ್ರಾಪರ್ಟಿ, ತುಂಬ ಕಡಿಮೆಗಿದೆ. ನೋಡಿ ಇದು ಹೋಗ್ತಾಯಿದ್ದೀನಿ ನಾನು, ತೋರಿಸ್ತಾ ಇದ್ದೀನಲ್ಲ, ಇದೇ ದಾರಿ. ತುಂಬ ಚೆನ್ನಾಗಿದೆ ಲ್ಯಾಂಡು, ರೆಡ್ ಸಾಯಿಲ್ಲು. ಅಕ್ಕಪಕ್ಕ ನೋಡಿದ್ರೆ ನಿಮಗೆ ಎಲ್ಲರೂ KL ಅವರು ಮತ್ತು ಬ್ಯಾಂಗ್ಳೂರು, ಮೈಸೂರವ್ರು ಮಾತ್ರ ತುಂಬ ಜನ ತಗೊಂಡವ್ರೆ. ಹಾಗೆ ಲೆಫ್ಟಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಮನೆ ಆಲ್ರೆಡಿ ಪಕ್ಕದಲ್ಲಿ ಮನೆ ಬಂದೈತೆ. ಯಾಕೆ ಅಂದರೆ ಆಲ್ರೆಡಿ ಸೈಟ್ ಆಗೋ ಜಾಗ ಇದು, ಸೈಟ್ ಆಗೋ ಅಂತಲೇ ಜಾಗ. ನೋಡಿ ಅಟ್ಯಾಚ್ಡ್ ವಿಲೇಜು. 3 ರೋಡ್ ಬರುತ್ತೆ ಇದಕ್ಕೆ, 3 ರೋಡ್ ಬರುತ್ತೆ. ಪಕ್ಕದಲ್ಲಿ ಈಗ ಒಂದು ಫೆನ್ಸ್ ಹಾಕಿದೆಯಲ್ಲ, ಈ ಕಡೆ ತೋರಿಸ್ತೀನಿ ನೋಡಿ. ಈ ಫೆನ್ಸ್ ಅದ್ರ ಪಕ್ಕದಲ್ಲಿ ಮನೆ ಇದೆ ರೀ, ಅದ್ರ ಪಕ್ಕದಲ್ಲೇ ಅಟ್ಯಾಚ್ಡ್ ಮನೆ. ನೀವು ಸೈಟ್ ಮಾಡಿದ್ರು ಇಲ್ಲ ಫಾರ್ಮ್ ಹೌಸ್ ಮಾಡ್ಕೋಬೋದು, ಇಲ್ಲ ಅಗ್ರಿಕಲ್ಚರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಲ್ಯಾಂಡು. ಅಂದರೆ ಇದು 2 ಎಕರೆ ಪ್ರಾಪರ್ಟಿ, 2 ಎಕರೆ ಟೋಟಲ್ 2 ಎಕರೆ ಬರುತ್ತೆ. ನೋಡಿ ರೆಡ್ ಸಾಯಿಲ್ಲು. ನೋಡಿ ಇದು ಪಕ್ಕದಲ್ಲಿ ಸಡ್ಯದಲ್ಲಿ ಒಂಚೂರು ಪಕ್ಕದಲ್ಲಿ, ನಾನು ಆ ಕಡೆ ವಿಡಿಯೋ ತಿರುಗಿಸಿಲ್ಲ, ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಪಕ್ಕದಲ್ಲೇ ಮನೆ, ಬೇಸ್ಮೆಂಟ್ ಹಾಕವ್ರೆ.
ಅದರ ಅಟ್ಯಾಚ್ಡ್ ಪ್ರಾಪರ್ಟಿನೇ. ಎದುರುಗಡೆ ಕಾಣ್ತಿದೆಯಲ್ಲ ಅದೇ ವಿಲೇಜು, ದೊಡ್ಡ ವಿಲೇಜು. ಪಾಪ್ಯುಲೇಷನ್ ಬಂದು ನಿಮಗೆ ಒಂದು 10,000ರಿಂದ 15,000 ಪಾಪ್ಯುಲೇಷನ್ ಇದೆ ಈ ಊರಲ್ಲಿ. ಯಾವ ಊರು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಕುಂದಿಕೆರೆ ಗ್ರಾಮ, ತರಕನಂಬಿ ಹೋಬಳಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟಿಕ್ಕು. ಮತ್ತೆ ಹೇಳ್ತೀನಿ ಕೇಳಿ, ಚಾಮರಾಜನಗರ ಡಿಸ್ಟಿಕ್ಕು, ಗುಂಡ್ಲುಪೇಟೆ ತಾಲೂಕು, ತರಕನಂಬಿ ಹೋಬಳಿ, ಕುಂದಿಕೆರೆ ಗ್ರಾಮ. 2 ಎಕರೆ ಪ್ರಾಪರ್ಟಿ. ಸೇಮ್ ಹೆಂಗಿದೆ ಗೊತ್ತಾ ಇದು? ಯಾವ ಥರ ಅಂದರೆ ಬಾಕ್ಸ್ ಟೈಪ್ ಇದೆ. ಅಂದರೆ ಒಂದು ಚೂರು ವೇರಿಯೇಷನ್ ಬರೋಲ್ಲ, ಬಾಕ್ಸ್ ಟೈಪ್ ಇದೆ. ನಾರ್ತ್ ಫೇಸಿಂಗ್ ಬರುತ್ತೆ. ಎಂಟ್ರೆನ್ಸ್ ನಾರ್ತ್ ಫೇಸಿಂಗ್ ಬರುತ್ತೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಫಾರ್ಮ್ ಹೌಸು ಅಥವಾ ನೀವೇನಾದರೂ ಸೈಟ್ ಮಾಡಿದ್ರೂ ಹೋಗುತ್ತೆ. ಇವಾಗ ಸೈಟ್ ಮಾರಿದ್ರೂ ಹೋಗುತ್ತೆ. ಅಕ್ಕಪಕ್ಕ ತೋಟ ತುಂಬ ಚೆನ್ನಾಗಿದೆ. 1 ಎಕರೆಗೆ ನಿಮಗೆ 26 ಲಕ್ಷ ಫೈನಲ್ ಪ್ರೈಸು. ನೋಡಿ, ಫೈನಲ್ ಪ್ರೈಸ್ 26 ಲಕ್ಷ, ನಾಟ್ ನೆಗೋಷಿಯಬಲ್. ಅಷ್ಟು ಕ್ಲೋಸ್ ಆಯಿತು. ಮಾತಾಡ್ತೀನಿ ಓನರ್ ಹತ್ರ ಬಂದು ಮಾತಾಡ್ಕೊಳ್ಳಿ. ಓನರ್ ಹತ್ರ ಬಂದು ಮಾತಾಡ್ಕೊಳ್ಳಿ. 26 ಲಕ್ಷ ಫೈನಲ್ ಹೇಳ್ತಾವ್ರೆ. ಫೈನಲ್ ಅಷ್ಟೇ ಕೊಡಿಸ್ಬೇಕು ಅಂತ ಹೇಳ್ತಾವ್ರೆ. ನೀವು ಬೇಕಾದ್ರೆ ನೋಡಿ ಇದು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಬೇಸ್ ಮಠ ಇದೆ. ಬೇಸ್ ಮಠ ಕಟ್ಟಿದ್ದಾರೆ. ನೋಡಿ, ಇಲ್ಲಿ ಲೆಫ್ಟಲ್ಲಿ ಕಾಣ್ತಿದೆಯಲ್ಲ, ಅದೇ ಬೇಸ್ ಮಠ ಕಟ್ಟಿದ್ದಾರೆ. ಅದರ ಮನೆ ಕಟ್ಟಕ್ಕೆ ಹಾಕಿದ್ದಾರೆ. ಸೊ ಅಟ್ಯಾಚ್ಡ್ ಪ್ರಾಪರ್ಟಿ. ನಿಮ್ಗೆ ಈ ಥರ ಪ್ರಾಪರ್ಟಿ ಸಿಗೋದು ತುಂಬ ರೇರು. ಯಾಕೆ ಅಂದರೆ ವಿಲೇಜ್ ಅಟ್ಯಾಚಡು. 3 ರೋಡ್ ಬರುತ್ತೆ. ಒಂದು ಹೆಗ್ಗೋಡಿಗೆ ಹೋಗುತ್ತೆ, ಒಂದು ವಡ್ಡಿಗೆರೆಗೆ ಹೋಗುತ್ತೆ ಒಂದು ರೋಡು, ಇನ್ನೊಂದು ಉಪಕಾರಕ್ಕೆ ಹೋಗುತ್ತೆ. ತುಂಬ 3 ರೋಡಲ್ಲಿ ಅಂದರೆ ನಿಮ್ಮ ರೋಡ್ಗೇನು ಟಚ್ ಆಗೋ ಲ್ಯಾಂಡು. ನೋಡಿ, ಅಕ್ಕಪಕ್ಕ ಎಲ್ಲ ನೋಡಿ ಕಮರ್ಷಿಯಲ್ ಥರ ಇದೆ. ನೋಡಿ, ಎಲ್ಲ ಪಾರ್ಕ್ ಮಾಡ್ಕೊಂಡಿದ್ದಾರೆ ಟ್ಯಾಕ್ಟರ್ಗಳು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ನೋಡಿ, ವಿಲೇಜ್ ಅಟ್ಯಾಚ್ಡ್ ಪ್ರಾಪರ್ಟಿನೇ. ಈ ಥರ ಪ್ರಾಪರ್ಟಿ ಸಿಗೋದು ತುಂಬ ರೇರು. ಯಾಕೆ ಅಂದರೆ ವಿಲೇಜ್ ಅಕ್ಕಪಕ್ಕ ಈ ಥರ TC ಇರೋದು, ಈ ಥರ ಇದ್ದಿರೋದು ಸಿಗೋದು ರೇರು. 16 ಅಡಿ ರೋಡು ಬರುತ್ತೆ ಇದಕ್ಕೆ. ಈ ಲ್ಯಾಂಡಿಗೆ 16 ಅಡಿ ರೋಡು. ನೋಡಿ ಹೆಂಗಿದೆ ಲ್ಯಾಂಡು, ಏನು ಸಖತ್ತಾಗಿದೆಯಲ್ಲ. ನೋಡಿ, ಅಟ್ಯಾಚ್ಡ್. ಈ ಬೈಕ್ ನಿಂತಿದೆಯಲ್ಲ, ಈ ಬೈಕ್ ಪಕ್ಕದ್ದೇ ಲ್ಯಾಂಡು. ಈ ಥರ ಇದೆಲ್ಲ ಗೌರ್ಮೆಂಟ್ ರೋಡು. ಮುಂದಕ್ಕೆ ತಾರೋಡಾಗುತ್ತೆ. ಯಾಕೆ ಅಂದರೆ ಗ್ರಾಮ ಏನೋ ಬರುತ್ತಲ್ಲ, ಗ್ರಾಮ ಇಂಪ್ರೂವ್ ಮಾಡೋಕ್ಕೆ ರೋಡ್ ಬರುತ್ತಲ್ಲ, ಇದೇ ರೋಡು. 16 ಅಡಿ ರೋಡ್ ಇದು. ಅಕ್ಕಪಕ್ಕ ಲ್ಯಾಂಡು. ಮಧ್ಯೆ ಒಂಚೂರು ಮುಂದಕ್ಕೆ ಹೋದರೆ 300 ಅಡಿ ಮುಂದಕ್ಕೆ ಹೋದರೆ ಇದೇ ಲ್ಯಾಂಡ್ ಬರುತ್ತೆ. ತುಂಬ ಚೆನ್ನಾಗಿದೆ. 1 ಎಕರೆಗೆ 26 ಲಕ್ಷ ರೂಪಾಯಿ ಫೈನಲ್ ಪ್ರೈಸು. ಓನರ್ ಬಂದು ಲಿಂಗಾಯತರು. ಜನರಲ್ ಪ್ರಾಪರ್ಟಿ. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಮೇಲ್ಗಡೆ ನಂಬರು ಮಹೇಶ್ ರಾಜ್, ಕೆಳಗಡೆ ನಂಬರು ಮಲ್ಲೇಶ್ ಅಂತೇಳಿ. ತುಂಬ ಚೆನ್ನಾಗಿದೆ. ಕಾಲ್ ಮಾಡಿ ಎನಿ ಎಂಕ್ವೈರಿ. ಮತ್ತು ನಿಮ್ಮದು ಲ್ಯಾಂಡು ಬೈ ಆ್ಯಂಡ್ ಸೇಲ್ ಯಾವ್ದಾದ್ರು ಇದ್ದರೂ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಮ ಲ್ಯಾಂಡ್ ಸೇಲ್ ಮಾಡಿಸ್ಕೊಡ್ತೀನಿ. ಅಥವಾ ನಿಮಗೇನು ಈಕ್ವರಿ ಮಾಡಿದರೆ ಲ್ಯಾಂಡ್ ತೊಗೋಬೋದು. ಓಕೆನಾ? ನೋಡಿ, ಅಕ್ಕಪಕ್ಕ ತೋಟ ರೀ, TC ಮತ್ತು ಟವರು ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನೋಡಿರಿ, ಎದುರುಗಡೆಗೆ ವಿಲೇಜು, ಅಟ್ಯಾಚ್ಡ್ ವಿಲೇಜ್. ಮನೆ ಪಕ್ಕದ್ದೇನೆ. ಈ ಒಬ್ಬ ನಡ್ಕೊಬರ್ತಿದಾರಲ್ಲ, ಅದ್ರ ಪಕ್ಕದ್ದೇನೆ ಮನೆ ಕಟ್ಟಿದ್ದಾರೆ ಆಲ್ರೆಡಿ. ಅದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಸುಮ್ಮನೆ ಹಾಕಬೇಕು ಪಾಪ, ಅವರು ಮನೆ ಹಾಕಿ ವೀಡಿಯೋ ಮಾಡಬೇಕು. ಅದರ ಪಕ್ಕದ್ದೇ ಜಮೀನು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಹೆಂಗಿದೆ ಅಂದರೆ ಆರ್ಟ್ ಕೇಕ್ ಇದ್ದಂಗಿದೆ. ಯಾಕೆಂದರೆ ಫುಲ್ಲು ವಾಸ್ತು ಪ್ರಕಾರ ಇದೆ. ನಾರ್ತ್ ಫೇಸಿಂಗ್ ಬರುತ್ತೆ. ಆಮೇಲೆ ನಾರ್ತ್ ಫೇಸಿಂಗ್ ಮನೆ. ನೋಡಿ, ಇದು ಪಕ್ಕದಲ್ಲೇ ಒಂದು ಇದು ಕಾಣ್ತಿದೆಯಲ್ಲ, ಈ ಪೋಲು ರೈಟ್ ಸೈಡಲ್ಲಿ, ಅದ್ರ ಪಕ್ಕದಲ್ಲೇ ಬೇಸ್ ಮಠ ಇದ್ದು ಮನೆ ಕಟ್ತಾವ್ರೆ. ಅದ್ರ ಪಕ್ಕದ್ದೇ ಅಟ್ಯಾಚ್ಡ್. ನೋಡಿ, ಎದುರುಗಡೆ ವಿಲೇಜು. ಇಲ್ಲಿ ಪಾಪ್ಯುಲೇಷನ್ ಕೇಳಿದ್ರೆ ನೀವು ಒಂದು 6-7 ಬೂತು, ವೋಟಿಂಗ್ ಬೂತು 6-7 ಬೂತ್ ಬರುತ್ತೆ. ಅಷ್ಟು ದೊಡ್ಡ ಊರು.
ಕುಂದಿಕೆರೆ ವಿಲೇಜು, ಗುಂಡ್ಲುಪೇಟೆ ತಾಲೂಕು, ತರಕನಂಬಿ ಹೋಬಳಿ, ಚಾಮರಾಜನಗರ ಡಿಸ್ಟಿಕ್ಕು. ತುಂಬ ಚೆನ್ನಾಗಿದೆ. 1 ಎಕರೆಗೆ 26 ಲಕ್ಷ ಫೈನಲ್ಲು. ಇದು ಲೇಔಟ್ಗೂ ಆಗುತ್ತೆ. ಬೇಕಾದ್ರೆ ಯಾರಾದರೂ ಗುಂಟೆ ಲೆಕ್ಕ ಮಾರ್ತೀನಿ, ಫಾರ್ಮ್ ಹೌಸ್ ತಗೊಂಡು ಅಂದರೂ ಅದು ಥರನೂ ಆಗುತ್ತೆ. ಇಲ್ಲ ಬೇಡ ಅಗ್ರಿಕಲ್ಚರ್ ಮಾಡ್ಕೋತೀನಿ, ಫಾರ್ಮ್ ಹೌಸ್ ಮಾಡ್ಕೋತೀನಿ ಅಂದ್ರೂ ಬೆಸ್ಟ್ ಜಾಗ ಅಂದರೆ ಬೆಸ್ಟ್. ಯಾಕಂದರೆ ನಾನು ಇಡೀ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ 20 ವರ್ಷ ಎಕ್ಸ್ಪೀರಿಯೆನ್ಸ್ ನನಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಮೇಲ್ಗಡೆ ನಂಬರ್ ಮಹೇಶ್ರಾಜ್, ಕೆಳಗಡೆ ನಂಬರ್ ಮಲ್ಲೇಶ್ ಕಾಂಟ್ಯಾಕ್ಟ್ ಮಾಡಿ. ಗುಂಡ್ಲುಪೇಟೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ, ಗುಂಡ್ಲುಪೇಟೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 210 ಆಗುತ್ತೆ, 210 ಕಿಲೋಮೀಟ್ರ್ ಆಗುತ್ತೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಈ ಥರ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಇಡೀ ನಮ್ಮ ಗುಂಡ್ಲುಪೇಟೆ ತಾಲೂಕು, ಚಾಮರಾಜ ಡಿಸ್ಟಿಕಲ್ಲಿ ಇದೇ ಕಮ್ಮಿಗೆ ಜಮೀನು ಇರೋದು. ಓಕೆನಾ? ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮೇಲ್ಗಡೆ ನಂಬರ್ ಮಹೇಶ್ರಾಜ್, ಕೆಳಗಡೆ ನಂಬರ್ ಮಲ್ಲೇಶ್. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಅಂದರೆ ಇಷ್ಟು ಕಮ್ಮಿಗೆ ಕೇವಲ 26 ಲಕ್ಷಕ್ಕೆ 1 ಎಕರೆ ಅಂದರೆ 2 ಎಕರೆ ಟೋಟಲಿ ಬೌಂಡ್ರಿ ಇದು. ಇಷ್ಟು ಕಮ್ಮಿಗೆ ಸಿಗುತ್ತೆ ಅಂತ ಚಾನ್ಸ್ ಮಿಸ್ ಮಾಡ್ಕೊಬೇಡಿ. ಆಮೇಲೆ ಅಟ್ಯಾಚ್ಡ್, ವಿಲೇಜ್ ಅಟ್ಯಾಚ್ಡ್. ಬೋರ್ ಹಾಕಿದ್ರೆ 300 ಅಡಿಗೆ ನೀರು ಬರುತ್ತೆ. ಮಿಸ್ ಮಾಡ್ಕೊಬೇಡಿ. ಬರೀ 300 ಅಡಿಗೆ ನೀರು ಬರುತ್ತೆ. ಇಲ್ಲಿ ಅಕ್ಕಪಕ್ಕದೆಲ್ಲ ತೋಟ ಇದೆ ನೋಡಿ. ಆಲ್ರೆಡಿ ಮನೆ ಕಟ್ಟೋಕ್ಕೆ ಎಲ್ಲ ಅಡಿ ಮಾಡ್ಕೊಂಡವ್ರೆ ನೋಡಿ. ನೀವೇ ನೋಡ್ತಾ ಇದ್ದೀರ. ತುಂಬ ಚೆನ್ನಾಗಿದೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಈ ಥರ ಕಮ್ಮಿಗೆ ಬೆಲೆ ಎಲ್ಲೂ ಸಿಗೋದೂ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.